ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದು ತೊಳೆದು ಭಕ್ತಿಯನ್ನಾಗಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನನ್ನು ಎನ್ನ ಕೈವಶಕ್ಕೆ ತಂದು ಕೊಟ್ಟ ಗುರುವಿಗೆ ಶರಣು ಶರಣಾರ್ಥಿಗಳು. ಅದರಂತೆ ಗುರು ಎಷ್ಟು ದೊಡ್ಡವನಿದ್ದಾನೆ ಎಂದರೆ, ಸಪ್ತ ಸಾಗರದ ನೀರು ಮಸಿಯನ್ನಾಗಿಸಿ ಇಡೀ ಈ ಭೂಮಂಡಲವನ್ನು ಕಾಗದವನ್ನು ಮಾಡಿ ಗುರುವಿನ ವರ್ಣನೆ ಬರೆದರೂ ಸಹಿತ ಇನ್ನೂ ಕಡಿಮೆ ಬೀಳುತ್ತದೆ. ಅದಕ್ಕೆ ಅಷ್ಟು ದೊಡ್ಡವನಿದ್ದಾನೆ ಗುರುನಾಥ. ಗುರುಬಲ ಹೊಂದಿದ್ದರೆ ಎಲ್ಲವೂ ಸಂಪಾದನೆ ಮಾಡಿದಂತೆಯೇ. ಅದೇ ಒಂದು ಗುರುಬಲವಿಲ್ಲವೆಂದರೆ ಎಲ್ಲ ಬಲವಿದ್ದು ಇಲ್ಲದಂತೆ. ಶಿಷ್ಯನಿಂದ ಗುರುವಿಗೆ ಏನೂ ಆಗಬೇಕಾಗಿಲ್ಲ, ಆದರೆ ಗುರು ಶಿಷ್ಯನ ಅಂಧಕಾರ ನಿವಾರಣೆ ಮಾಡುತ್ತಾನೆ. ಅನಾಥರಿಗೆ ನಾಥ ಸದ್ಗುರುನಾಥ. ಯಾಕೆಂದರೆ ನಮಗೆ ಏನೋ ಒಂದು ಸಂಕಟ ಬಂತು ಎಂದರೆ ಅಲ್ಲಿ ಸದ್ಗುರುನಾಥ ಬಂದೇ ಬರುತ್ತಾನೆ. ನಮ್ಮ ಗುರುಗಳನ್ನು ವಿಶೇಷವಾಗಿ ನಮಿಸಬೇಕು, ಅವರ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಮೋಕ್ಷ ಸಿದ್ಧಿ ದೊರೆಯುತ್ತದೆ. ಸಿದ್ಧಾರೂಢರು ಸಾಕ್ಷಾತ್ ಶಿವನಾವತಾರಿಯಾಗಿದ್ದರೂ ಅವರು ಕೂಡ ಕಷ್ಟಪಟ್ಟು ಗುರುವನ್ನು ಹುಡುಕಿಕೊಂಡರು. ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರಿ ಆಗಿದ್ದರೂ ಸಹಿತ ವಶಿಷ್ಠ ಮುನಿಗಳ ಶಿಷ್ಯರಾದರು. ಕೃಷ್ಣ ಪರಮಾತ್ಮ ಸಾಂದೀಪಿ ಮುನಿಗಳಿಗೆ ಶರಣಾಗಿ ಶಿಷ್ಯರಾದರು. ವಿಶ್ವಗುರು ಬಸವಣ್ಣವರು ಕೂಡ ಗುರುವಿಗೆ ಶರಣರಾದರು. ಅಕ್ಕ ಮಹಾದೇವಿ ದಿವ್ಯವಾದ ಶಕ್ತಿಯಿಂದ ಭೂಮಿಗೆ ಇಳಿದು ಬಂದರೂ ಸಹಿತ ಗುರುಲಿಂಗ ದೇವರ ಶಿಷ್ಯರಾದವಳು. ಅಂದರೆ ನಾವು ತಿಳ್ಕೊಬೇಕಿಲ್ಲಿ ಗುರುವಿಗೆ ಎಂಥ ಸ್ಥಾನ ಇದೆ ಎಂದು. ಗುರುವನ್ನು ಒಬ್ಬ ವ್ಯಕ್ತಿ ಅಂತ ಹೇಳದೆ ಒಂದು ಶಕ್ತಿ ಅಂತ ಹೇಳ್ತೀವಿ. ಗುರು ಸರ್ವತ್ರ ವ್ಯಾಪಿಸಿರುವಂಥ ಶಕ್ತಿ ಅಂತಲೂ ಹೇಳ್ತೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಸೃಷ್ಟಿ ಸ್ಥಿತಿ ಲಯಕಾರನಾದ ಪರಮಶಕ್ತಿಯೇ ಗುರು. ಪುತಿನ ಅವರು ಒಂದು ಮಾತು ಹೇಳ್ತಾರೆ, ಮೇಲೊಂದು ಗರುಡ ಹಾರುತ್ತಿಹುದು, ಕೆಳಗದರ ನೆರಳು ಓಡುತ್ತಿಹುದು. ಮೇಲೊಂದು ಗರುಡ ಹಾರುತ್ತಿಹುದು, ಕೆಳಗದರ ನೆರಳು ಓಡುತ್ತಿಹುದು. ಮೇಲೆ ಗರುಡ ಹಾರ್ತಾ ಇದೆ, ಆದರೆ ಕೆಳಗೆ ನೆರಳು ಓಡ್ತಾ ಇದೆ. ಗರುಡ ಹೋದಲ್ಲಿ ನೆರಳು ಹೋಗಬೇಕು, ಆದರೆ ನೆರಳಿಗೆ ಸ್ವಾತಂತ್ರ್ಯವಿಲ್ಲ. ಹಾಗೆಯೇ ಮನೋಬುದ್ಧಿ ವ್ಯಾಪಾರಗಳು ಯಾವುದೋ ಒಂದು ಚೈತನ್ಯ ಶಕ್ತಿಯಿಂದ ನಡೀತಾ ಇದೆ ಹೊರತು ತಾನೇ ತಾನಾಗಿ ನಡೀತಾ ಇದೆ ಎನ್ನುವುದು ನಮ್ಮ ತಪ್ಪು ಕಲ್ಪನೆಯಾಗಿದೆ. ಯಾವ ಕ್ಷಣದಲ್ಲಿ ಒಂದು ಗುರುಶಕ್ತಿ ನಡೆಸ್ತಾ ಇದೆ ಎಂದು ತಿಳ್ಕೊಂಡರೆ ಆ ಕ್ಷಣವೇ ನಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಅರ್ಥ ಸಿಗುತ್ತದೆ. ಅರಿವೇ ಗುರು, ಅರಿವಿನಿಂದ ಬದುಕಬೇಕು. ನಮ್ಮ ಸುತ್ತಮುತ್ತಲಿನ ಎಲ್ಲರೂ ಗುರು. ನಮ್ಮ ಸಂಸ್ಕೃತಿ ಗುರು, ನಮ್ಮನ್ನು ಬೆಳೆಸುವಂಥ ಸಮಾಜ ಗುರು, ಕೊಂದ ಜನಗಳನ್ನು ಬಂಧು ಎಂದು ಕರೆಯಿತು ನಮ್ಮ ದೇಶ ಗುರು. ಗುರು ಪೂರ್ಣಿಮೆಯ ದಿನ ವ್ಯಾಸರನ್ನು ನಾವು ನೆನೆಸ್ತೇವೆ. ಯಾಕಂದರೆ ವ್ಯಾಸರು ಮುಖ್ಯ ಕಾರಣರಾಗುತ್ತಾರೆ. ಆದಿಗುರು 4 ವೇದ 18 ಪುರಾಣಗಳನ್ನು ರಚಿಸಿದರು. ಮಹಾಭಾರತವನ್ನು ರಚಿಸಿದರು. ಮಂತ್ರಗಳ ಮೂಲಕ, ಸ್ತೋತ್ರಗಳ ಮೂಲಕ, ಕಥೆಗಳ ಮೂಲಕ, ವ್ರತಗಳು, ಹಬ್ಬಗಳು, ಹರಿದಿನಗಳು, ಉತ್ಸವಗಳು, ಪೂಜೆಗಳು, ಸಿದ್ಧಾಂತಗಳು, ಪದ್ಧತಿಗಳು, ಮಠ ಪಂಥಗಳು, ಈ ಎಲ್ಲಕ್ಕೂ ಮೂಲಗಳು ಪುರಾಣಗಳಲ್ಲಿ ಸಿಗ್ತವೆ. ಇಂಥ ಪುರಾಣಗಳನ್ನು ರಚಿಸಿಕೊಟ್ಟವರು ವ್ಯಾಸರು. ಭಾರತ ಜೀವಕ್ಕೆ ನಾಂದಿಯನ್ನು ಹಾಕಿಕೊಟ್ಟವರು ವ್ಯಾಸರು. ನಾವು ಮಾಡುವ ಎಲ್ಲದಕ್ಕೂ ವೇದ ವ್ಯಾಸರೇ ಕಾರಣ. ಅವರೇ ಗುರು ಎಂದು ನಾವು ಭಾವಿಸ್ತೇವೆ. ಮಾನವ ಮನಸ್ಸಿನ ಸರಿ ತಪ್ಪುಗಳೆಲ್ಲವೂ ಜೀವನಕ್ಕೆ ಒಂದು ಪಾಠ ಕಲಿಸ್ತವೆ. ಮಹಾಭಾರತದ ಮೂಲಕ ಯಾವ ಮನುಷ್ಯ ಯಾವ ಗುಣ ಹೊಂದಿರುತ್ತಾನೆ, ಅವರಿಗೆ ಜೀವನ ಯಾವ ಪಾಠ ಕಲಿಸಿತು ಎನ್ನುವುದನ್ನು ವ್ಯಾಸರು ಹೇಳಿದ್ದಾರೆ. ಶಕುನಿ ಮಾಮ ಹೇಗೆ ಯೋಚನೆ ಮಾಡ್ತಾನೆ, ಯಾರ್ಯಾರು ಪಾಂಡವರ ಟೀಮ್ನಲ್ಲಿ ಸೇರ್ಕೊಳ್ತಾರೆ, ಯಾರ್ಯಾರು ಕೌರವರ ಟೀಮ್ನಲ್ಲಿ ಸೇರ್ಕೊಳ್ತಾರೆ, ಯಾರು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೆ, ಕೃಷ್ಣ ಪರಮಾತ್ಮ ಯಾರ ಕಡೆ ಇರ್ತಾನೆ, ಯಾರು ಹೇಗೆ ಜಾಣತನ ತೋರಿಸಿದರೂ ಕೊನೆಗೆ ಧರ್ಮಕ್ಕೆ ಜಯ. ಇಂಥ ಮಹಾಭಾರತವನ್ನು ಕೊಟ್ಟುವಂಥ ವ್ಯಾಸರಿಗೆ ಎಷ್ಟು ಕೊಂಡಾಡಿದರೂ ಕಡಿಮೆನೆ. ಭಾರತೀಯರ ಸಂಪತ್ತು ಎಂದರೆ ವೇದ, ಉಪನಿಷತ್ತು, ಪುರಾಣ ಮತ್ತು ಮಹಾಭಾರತ. ಇವೇ ಇಲ್ಲ ಎಂದರೆ ನಮ್ಮ ದೇಶ ತುಂಬ ಬಡವಾಗಿ ಕಾಣ್ತದೆ. ಕೋಟಿ ಗ್ರಂಥಗಳಲ್ಲಿ ಹೇಳಿರುವುದನ್ನು ಅರ್ಧ ಶ್ಲೋಕದಲ್ಲಿ ಹೇಳಿದ್ದಾರೆ ವ್ಯಾಸರು. ಅದು ಏನೆಂದರೆ, ಪುಣ್ಯ ಮಾಡುವುದರಿಂದ ಸಂತೋಷ ಸಿಗುತ್ತದೆ, ಪಾಪದಿಂದ
ನೆಮ್ಮದಿ ಕೆಡುತ್ತದೆ ಎಂದು ಹೇಳಿದ್ದಾರೆ. ಇಲ್ಲಿ ಗುರುವಿನ ಮಹತ್ವದ ಕುರಿತು ಒಂದು ಕಥೆಯ ಮೂಲಕ ತಿಳಿಯೋಣ. ಒಂದು ಹೊಲದಲ್ಲಿ ಒಬ್ಬ ರೈತ ಜೋಳದ ಗೂಡನ್ನು ಕಾಯ್ತಾ ಕುಳಿತಿದ್ದ. ಅದೇ ಮಾರ್ಗವಾಗಿ ಒಬ್ಬ ಸನ್ಯಾಸಿ ಶ್ರೀಶೈಲಕ್ಕೆ ಹೊರಟಿದ್ದ. ಆ ರೈತನ ಹೊಲದಲ್ಲಿರುವ ಸೌತೆಕಾಯಿಯನ್ನು ಕಂಡು ಅದನ್ನು ಹರಿದುಕೊಂಡು ನಂತರ ರೈತ ಆ ಸನ್ಯಾಸಿ ಹೇಳ್ತಾನೆ, ನಾನು ಬುತ್ತಿಯನ್ನು ತಂದಿದ್ದೇನೆ, ನೀವು ಪ್ರಸಾದ ಮಾಡಬನ್ನಿ ಎಂದು ಪ್ರಸಾದ ಮಾಡಿಸುತ್ತಾನೆ. ಆ ಸನ್ಯಾಸಿ ತೃಪ್ತನಾಗಿ ರೈತನಿಗೆ ಹರಿಸುತ್ತಾನೆ. ಒಂದು ಗೂಡಿಗೆ 100 ಚೀಲವಾಗಲಿ ಎಂದು ಹಸ್ತದ ಆಶೀರ್ವಾದ ಮಾಡ್ತಾನೆ. ನಂತರ ಆ ರೈತ ಮನೆಗೆ ಬರುತ್ತಾನೆ. ಮನೆ ಗುರುಗಳಿಗೆ ಹೇಳ್ತಾನೆ, ಒಬ್ಬ ಸನ್ಯಾಸಿಗೆ ಸತ್ಕಾರ ಮಾಡಿದೆ, ಅವರು ಹೀಗೆ ಆಶೀರ್ವಾದ ಮಾಡಿದರು ಎಂದು ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಒಂದು ಗೂಡಿನಲ್ಲಿ 4 ಭಾಗ ಮಾಡಿ ಹಾಕು ಅಂತ ಹೇಳ್ತಾರೆ. ಆದ್ರೆ ಆಯ್ತು ಅಂತ ಹೇಳಿ ಅದೇ ಥರನಾಗಿ ಮಾಡ್ತಾನೆ ರೈತ. ನಂತರ ರಾಶಿ ಮಾಡ್ತಾನೆ. ಚೀಲ ತುಂಬಿ ನೋಡಿದರೆ 400 ಚೀಲ ಜೋಳದ ರಾಶಿ ಆಯಿತು. ಅದರಂತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಆದ್ದರಿಂದ ಎಲ್ಲ ರಂಗದಲ್ಲೂ ಅವರು ಮಾತನಾಡಿ ಬಿಟ್ಟಿದ್ದಾರೆ ವ್ಯಾಸರು. ಈ ಇಡೀ ಗುರು ಪರಂಪರೆಯಲ್ಲಿ ಎದ್ದು ಕಾಣುವ ವ್ಯಕ್ತಿ ವ್ಯಾಸರಾಗಿರುವುದರಿಂದ ಅವರ ಒಂದು ಜಯಂತಿಯನ್ನು ನಾವು ಗುರು ಪೂರ್ಣಿಮೆ ಎಂದು ಆಚರಿಸುತ್ತೇವೆ. ಗುರು ತತ್ವದ ದಿವ್ಯ ಶಕ್ತಿ ಸಾಮಾನ್ಯ ದಿನಕ್ಕಿಂತ ಅನೇಕ ಪಟ್ಟು ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತದೆ ಈ ದಿನ. ಈ ದಿನ ಗುರುಪೂಜೆ ಮಾಡಿದರೆ ಗುರುದೋಷ ಪಿತೃದೋಷ ನಿವಾರಣೆ ಆಗ್ತದೆ ಮತ್ತು ಜ್ಞಾನ ಮತ್ತು ಐಶ್ವರ್ಯ ಯಶಸ್ಸು ದೊರೆಯುತ್ತದೆ. ಆದ ಕಾರಣ ಗುರುವಿನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಓಂ ಶ್ರೀ ಗುರುವೇ ನಮಃ.